ಹಾಯ್ ಸ್ನೇಹಿತರೆ. ಸೊ 6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ SA2 ಸೊ ಪ್ರಥಮ ಭಾಷೆಯಾದಂತಹ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಇದು. ಸೊ DSERT ಅವರು ಈ ಒಂದು ಪ್ರಶ್ನೆ ಪತ್ರಿಕೆನ ಜೊತೆಗೆ ಕೀ ಆನ್ಸರ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಇವನ್ನ ನೀವು ನೋಡ್ಕೊಂಡ್ರೆ ನಾಳೆ ಎಕ್ಸಾಮಲ್ಲಿ 6ನೇ ತರಗತಿಗೆ ಸಂಬಂಧಪಟ್ಟಂತಹ ಕನ್ನಡ ವಿಷಯವನ್ನ ಬಹಳ ಸುಲಭವಾಗಿ ಸ್ಪಷ್ಟವಾಗಿ ಗರಿಷ್ಠ ಅಂಕವನ್ನು ಗಳಿಸಬಹುದು. ಆ ಒಂದು ಎಕ್ಸಾಮ್ಗೆ ಯೂಸ್ ಆಗುವಂತಹ ವಿಡಿಯೋ ಇದಾಗಿರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ಕ್ವಶನ್ ಏನಿದೆ ನೋಡೋಣ. ಸೊ ನೋಡ್ರಿ, ನೀಡಲಾಗಿರುವ 4 ವಾಕ್ಯಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನ ಇಲ್ಲಿ ನಾವು ಆರಿಸಿ ಬರೆದಾಗ 1 ಅಂಕವನ್ನು ಪಡ್ಕೊಬಹುದು. 3 ಪ್ರಶ್ನೆ ಇರುತ್ತೆ 1 ಅಂಕಕ್ಕೆ. ಸೊ ಟೋಟಲ್ ಈ ಒಂದು ಮೇನಲ್ಲಿ ನೀವು 3 ಅಂಕವನ್ನು ಬಳಸಬಹುದು ಅಥವಾ ತೆಗೆದುಕೊಳ್ಬಹುದು. ನೋಡ್ರಿ, ಫಸ್ಟ್ ಕ್ವಶನ್ ಹಾಗಾದ್ರೆ ಕ್ಷಾಮ ಪದದ ಅರ್ಥ ಅಂತ ಕೇಳಿದಾನೆ. ಡ್ಯಾಶ್ ಆಗಿದೆ. ಕ್ಷಾಮ ಅಂದ್ರೆ ಕಾಲ, ಬರಗಾಲ, ಆಜ್ಞೆ, ಗಿಡಮೂಲಿಕೆ ಅಂತ ಹೇಳ್ತೀವಿ. ವಿಚ್ ಇಸ್ ರೈಟ್ ಆನ್ಸರ್? ಯಾವ್ದ್ರಾಗ ರೈಟ್ ಆನ್ಸರು? ಸೊ ಬರಗಾಲ ಅನ್ನುವುದು ಇಲ್ಲಿ ಬಹಳ ಸೂಕ್ತವಾದ ಪದ. ಕ್ಷಾಮದ ಅರ್ಥ ಆಗಿದೆ. ನೀವು ಈ ಒಂದು ಬಿಟ್ಟ ಸ್ಥಳದಲ್ಲಿ ನಿಮ್ಮ ಒಂದು ಆನ್ಸರ್ ಶೀಟ್ ಅಲ್ಲಿ 1ನೇ ಮೇನ್ ಅಂತ ಬರೋದು, ಸೊ ಅದರಲ್ಲಿ ಫಸ್ಟ್ ಕ್ವಶನ್ ಅಂತ ಬರೆದು ಅದರ ಎದುರುಗಡೆ ಲೈನ್ಗೆ ನೀವು ಬರಗಾಲ ಅಂತ ಬರಿಬೇಕಾಗುತ್ತೆ. ಇಷ್ಟು ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ಓಕೆ. ಸೊ ನೆಕ್ಸ್ಟ್ 2ನೇ ಕ್ವಶನ್, ವ್ಯಾವಹಾರಿಕ ಪತ್ರಗಳಲ್ಲಿ ಬಳಸುವ ಸಂಬೋಧನೆ ಅಂದ್ರೆ ಏನು? ತೀರ್ಥರೂಪ, ಮಾತೃಶ್ರೀ, ಮಾನ್ಯರೇ, ಮಹನೀಯರೇ, ಪ್ರೀತಿಯ, ನಲ್ಮೆಯ ಅಂತ ಕೊಟ್ಟಾರೆ. ಹಾಗಾದ್ರೆ ಯಾವ್ದನ್ನ ನಾವು ಬಳಸ್ತೀವಿ ಅಂದ್ರೆ ಇಲ್ಲಿ ಪತ್ರ ಯಾವ್ದಾಗಿರುತ್ತೆ? ವ್ಯವಹಾರ ಪತ್ರ ಆಗಿರುತ್ತೆ. ಅರ್ಥ ಆಗಿ ಮಾಡ್ಕೊಂಬೇಕು. ಇಲ್ಲಿ ಸ್ವಲ್ಪ ಇದನ್ನ ನೋಡ್ಕೊಂಡ್ಬಿಟ್ರೆ ನಮಗೆ ಗೊತ್ತಾಗುತ್ತೆ. ನಾವು ವ್ಯವಹಾರ ಮಾಡುವಾಗ ಏನಂತ ಮಾಡ್ತೀವಿ? ಮಾನ್ಯರೇ ಅಥವಾ ಮಹನೀಯರೇ ಅಂತ ಬಳಸ್ತೀವಿ. ಹೌದಾ? ಸಂಬೋಧನಾ ಸೆಂಟೆನ್ಸ್ ಅಥವಾ ಪದವನ್ನ ನೀವು ಈ ಒಂದು ಆನ್ಸರ್ನ ಇಲ್ಲಿ ಬರೆದಾಗ 1 ಅಂಕ ನಿಮಗೆ ಲಭ್ಯ ಆಗುವ 1 ಅಂಕ. 3ನೇದು, ಎನಿತು ಎಂಬ ಪದದ ಗ್ರಾಂಥಿಕ ರೂಪ ಅಂತ ಕೇಳಿದಾನೆ. ಸೊ ಇಲ್ಲಿ ಎನಿತು ಅದರ ಗ್ರಾಂಥಿಕ ರೂಪ ಎಷ್ಟು ಅಂತ ಯಾವ್ದು ಹೇಳ್ರಿ? ಎಷ್ಟು ಅಂತ ನೀವು ಸೇಮ್ ಇಲ್ಲಿ ಎಷ್ಟು ಅಂತ ಬರೆದ್ರೆ ಮುಗೀತು. ಸೊ ಇಲ್ಲಿಗೆ ಈ ಮೇನ್ ಮುಗೀತು. ಈ ಮೇಲೆ ನೀವು ಇಷ್ಟು ಬರೆದ್ರೆ 3 ಮಾರ್ಕ್ಸ್ ತಗೊಂತೀರಿ. ನಾಳೆ ಎಕ್ಸಾಮ್ ಬಹಳ ಯೂಸ್ಫುಲ್ ಆಗುತ್ತೆ. ಸೊ ಓದಿ ನೋಡಿ ಅಭ್ಯಾಸ ಮಾಡ್ಕೊಳ್ಳಿ. ಪ್ರಶ್ನೆಗೆ ಉತ್ತರಗಳನ್ನ ಕಲಿತು ಅಭ್ಯಾಸ ಮಾಡಿ ಎಕ್ಸಾಮ್ ಅಲ್ಲಿ ಬರೀರಿ. ನಿಮಗೆ ಪಕ್ಕ ಆನ್ಸರ್ ಮಾರ್ಕ್ಸ್ ಬರೋದುಂಟು. ಸೊ 2ನೇ ಮೇನು, ಬಿಟ್ಟ ಸ್ಥಳವನ್ನ ಸೂಕ್ತ ಪದಗಳಿಂದ ತುಂಬಿ ಅಂತ ಹೇಳಿದ್ದಾರೆ. ಇಲ್ಲಿ ಹೇಳ್ರಿ, ಬಿಟ್ಟ ಸ್ಥಳವನ್ನ ಸೂಕ್ತ ಪದಗಳಿಂದ ತುಂಬಿ ಅಂತ ಹೇಳ್ತಾರೆ. ಹೌದಾ? 4ನೇದು, ಶಿವೈಕ್ಯ ಎಂಬ ಪದವು ಡ್ಯಾಶ್ ಸಂಧಿಗೆ ಉದಾಹರಣೆ ಅಂತ ಹೇಳಿದ್ದಾರೆ. ಸೊ ಶಿವೈಕ್ಯ ಎಂಬುದು ಯಾವ ಒಂದು ಸಂಧಿಗೆ ಉದಾಹರಣೆ ಅಂದ್ರೆ ವೃದ್ಧಿ ಸಂಧಿ. ಓಕೆ. ನೆಕ್ಸ್ಟ್ 5ನೇದು, ಎನಿತು ಭಾಷೆಗಳ ಕಲಿತಡೇನು? ಡ್ಯಾಶ್ ಭಾಷೆಯ ಕಲಿಯದನ್ನಕ್ಕ. ಡ್ಯಾಶ್ ಭಾಷೆ ಅಂತ ಕೇಳಿದಾರೆ. ಸೊ ಹೃದಯ ಭಾಷೆ. ಯಾವ ಭಾಷೆ ಅಲ್ರಿ? ಹೃದಯ. ಹೆಂಗಸು ಈ ಪದದ ಪುಲ್ಲಿಂಗ ರೂಪ. ಹೆಂಗಸು ಪದದ ಪುಲ್ಲಿಂಗ ರೂಪ ಯಾವ್ದಲ್ರಿ? ಗಂಡಸು. ನೆಕ್ಸ್ಟ್ 3ನೇ ಕ್ವಶನ್. ಸೊ ಇಲ್ಲಿಗೆ 2 ಮೇನ್ ಮುಗಿದು. ಸೊ ಇದರಲ್ಲಿ ನೀವು ಇಷ್ಟು ಬರೆದ್ರೆ 3 ಅಂಕ. ಇವೇ ಎಕ್ಸಾಮಿಗೆ ಬರುವುದುಂಟು. ನೆಕ್ಸ್ಟ್ 3ನೇ ಮೇನಲ್ಲಿ ಸೂಚನೆಯಂತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯಿರಿ ಅಂತ ಹೇಳಿದಾನೆ. ಪ್ರಶ್ನೆಗಳಲ್ಲಿ ಏನು ಸೂಚನೆ ಕೊಟ್ಟಿದ್ರೆ ಅದು ಉತ್ತರವನ್ನು ಬರೆಯುವಂಥದ್ದು. ಸೋಲು ಇದರ ವಿರುದ್ಧಾರ್ಥಕ ಪದ. ಸೋಲು ವಿರುದ್ಧಾರ್ಥಕ ಪದ ಗೆಲುವು. ಓಕೆ. ಪರಕೀಯ ಈ ಪದದ ಅರ್ಥ ಬರೀರಿ ಅಂತ. ಪರಕೀಯ ಅಂದ್ರೆ ಬೇರೆಯ ಅಂತ ಅರ್ಥ. ಪರಕೀಯರು ನಮ್ಮನ್ನ ಆಳಿದರು. ಹೌದಾ? ಅಂದ್ರೆ ಬೇರೆಯವರು. ಸೊ ವೈದ್ಯ ಈ ಪದವು ಸೂಚಿಸುವ ಲಿಂಗವನ್ನ ಬರೀರಿ ಅಂತ ಹೇಳ್ತಾರೆ. ವೈದ್ಯ. ವೈದ್ಯ ಇದು ಯಾವ ಲಿಂಗವನ್ನು ತೋರಿಸುತ್ತೆ ಅಂದ್ರೆ ಪುಲ್ಲಿಂಗ. ಓಕೆ. ಆಲಿಸು ಈ ಪದವನ್ನ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಅಂದಾಗ ಶಿಕ್ಷಕರು ಪಾಠ ಮಾಡುವಾಗ
ಪಾಠ ಮಾಡುವಾಗ ಗಮನವಿಟ್ಟು ಆಲಿಸಬೇಕು. ಗಮನವಿಟ್ಟು ಆಲಿಸಬೇಕು. ಓಕೆ, ಸೊ ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ ನೋಡಿ. ನೆಕ್ಸ್ಟ್ 11ನೇದು ವಿಜ್ಞಾನ ಪದಕ್ಕೆ ತದ್ಭವ ರೂಪ ಬರೆಯಿರಿ ಅಂತ ಹೇಳಿದ್ದಾನೆ. ಸೊ ವಿಜ್ಞಾನ ಪದಕ್ಕೆ ತದ್ಭವ ರೂಪವನ್ನು ಬರೆದಾಗ ಏನಾಗುತ್ತೆ, ಅದು ಭಿನ್ನಣ ಆಗುತ್ತೆ. ಏನಾಗುತ್ತೆ, ಭಿನ್ನಣ. ರಮೇಶನು ಜಾತ್ರೆಗೆ ಹೋದನು. ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕ್ರಿಯಾಪದ ಯಾವುದು ಅಂದರೆ ಹೋದನು ಅನ್ನುವುದು ಕ್ರಿಯಾಪದ. ಅದಾಯ್ತಾ? ಸೊ ನೋಡ್ರಿ, ಇಲ್ಲಿ ನಾವು 3 ಮೇನನ್ನು ಇಲ್ಲಿ ಚರ್ಚೆ ಮಾಡಿದ್ವಿ. ಇನ್ನು 4ನೇ ಮೇನಿಂದ ಕೆಳಗಡೆ ನಿಮಗೆ ಆನ್ಸರ್ಗಳು ಸಿಗುತ್ತೆ. ಸೊ ಆನ್ಸರ್ಗಳನ್ನು ನೀವು ಇಲ್ಲಿ ನೋಡಿ ಬರೆದುಕೊಂಡು ಓದ್ಕೊಂಡು ಅಭ್ಯಾಸವನ್ನು ಮಾಡಿ. ಸೊ ಈಗ 4ನೇ ಮೇನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ. 4ನೇ ಮೇನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 4ನೇ ಮೇನು. ಸೊ ಕ್ವಶನ್ ಏನು ಕೇಳಿದ್ರೆ ಅಲ್ಲಿ ಅಂದರೆ ಜಾತ್ರೆಗಳಿಂದ ಆಗುವ ಪ್ರಯೋಜನವೇನಂತ ಕೇಳಿದೆ. ಸೊ ಜಾತ್ರೆಗಳು ಸಮಾಜವನ್ನು ಒಗ್ಗೂಡಿಸುತ್ತವೆ, ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ಎತ್ತಿ ತೋರಿಸುತ್ತವೆ ಹಾಗೂ ನೂರಾರು ಕಸುಬುದಾರರಿಗೆ ಕೆಲಸವನ್ನು ನೀಡುತ್ತವೆ. ಸೊ ಇಷ್ಟು ಆನ್ಸರ್ ಬರೆದ ನೀವು 2 ಅಂಕನ ಗಳಿಸ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಏನಂದರೆ ಯಾಣದ ಕುರಿತಾಗಿ ಇರುವ ಒಂದು ದಂತಕಥೆಯನ್ನು ಬರೀರಿ ಅಂತ ಹೇಳಿದ್ರೆ. ಸೊ 14ನೇ ಪ್ರಶ್ನೆ ಇದು ನೋಡ್ಕೊಳ್ಳಿ. ಪುರಾತನ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಿದ್ದು ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ. ಈ ಬೂದಿಯಿಂದ ಶಿಖರ ಬೆಳೆಯಿತು ಎಂಬ ದಂತಕಥೆ ಇದೆ. ಇಷ್ಟು ಬರೆದ್ರೆ ನೀವು 2 ಮಾರ್ಕ್ಸು. ಸೊ ನೆಕ್ಸ್ಟು 15ನೇ ಕ್ವಶನ್. 15ನೇ ಕ್ವಶನ್ ಏನು ಅಂದರೆ ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ ಬಗೆ ಹೇಗೆ ತಿಳಿಸಿ ಅಂತ ಹೇಳ್ತಾರೆ. ಸೊ ನೋಡ್ರಿ, ಕರ್ನಾಟಕ ವಿದ್ಯಾವರ್ತಕ ಸಂಘ ಆಗ ಮುಂಬೈ ಪ್ರಾಂತ್ಯದ ಧಾರವಾಡದಲ್ಲಿ ಕೆಲಸ ಮಾಡುತ್ತಿದ್ದು, ದಕ್ಷಿಣ ಭಾಗದಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಕೆಲವು ಹಿರಿಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ದಿವಾನರಾದ ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಡದ ಬಗ್ಗೆ ಚರ್ಚಿಸಿ ಕನ್ನಡ ಸಾಹಿತ್ಯ ಪರಿಷತ್ ಎಂಬ ಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಿದರು. ಓಕೆ, ಸೊ 16ನೇ ಕ್ವಶನು, ನೀ ನನಗಿದ್ದರೆ ಪದ್ಯದ ನೀತಿ ಏನು ಅಂತ ಕೇಳಿದ್ರೆ, ಒಬ್ಬರು ಕಷ್ಟದಲ್ಲಿದ್ದಾಗ ಅವರನ್ನು ನೋಡಿ ಖುಷಿ ಪಡದೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು ಎಂಬುದು ಈ ಪದ್ಯದ ಸಾರಾಂಶವಾಗಿದೆ. ಇಷ್ಟು ಬರೆದ್ರೆ ನಿಮಗೆ ಸೊ 2 ಅಂಕ. ನೆಕ್ಸ್ಟ್ 17ನೇ ಕ್ವಶನ್ನು, ಮಠದಿಂದಾಗುವ ಸಾಮಾಜಿಕ ಕಾರ್ಯಗಳು ಯಾವುವು ಅಂತ ಕೇಳಿದರೆ. ಸೊ ಮಠಗಳು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತವೆ, ಜೊತೆಗೆ ಹಾಗೂ ಮಕ್ಕಳಿಗೆ ಶಿಕ್ಷಣ ಮತ್ತು ಊಟದ ವಸತಿಗಳನ್ನು ಒದಗಿಸುತ್ತವೆ ಅಂತ ಹೇಳಿದ್ರೆ. ಸೊ ಇಲ್ಲಿಗೆ 4ನೇ ಮೇನ್ ಮುಗಿತು. ಈಗ 18ನೇ ಕ್ವಶನಿಂದ 5ನೇ ಮೇನ್ ಸ್ಟಾರ್ಟ್ ಆಗುತ್ತೆ. 2, 3 ವಾಕ್ಯ. ಸೊ ಅದರಲ್ಲಿ 18ನೇ ಕ್ವಶನ್ನು. ಸೊ ಈಗ ಹಿಂದೆ ನೋಡಿದ 2, 3 ಇದು ಪದ್ಯದ ಭಾಗದಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಅದು ನೀವು ಬರಿಬೇಕಾಗುತ್ತೆ. ಸೊ ಅಲ್ಲಿ ಸಾರಾಂಶ ಇದೆ. ಸಾರಾಂಶವನ್ನು ಓದಿ ನೀವು ಬರೆದಾಗ ಅಲ್ಲಿ ಬರುವಂಥ ಪ್ರಶ್ನೆ ಪ್ರತಿ ಮುಂಜಾನೆ ಯಾವ ಸಂದೇಶವನ್ನು ತರುತ್ತದೆ ಅಂತ ಹೇಳ್ತಾನೆ. ಸೊ ಸಂದೇಶವನ್ನು ತರುತ್ತದೆ. ಕಲೆ, ಧೈರ್ಯ, ಶ್ರಮ, ಸದ್ಭಾವಗಳೊಂದಿಗೆ ಬದುಕಿದ್ದರೆ. ಈ ಮೇಲಿನ ಒಂದು ಅಂಶದಲ್ಲಿ ಯಾವುದಾದ್ರೂ ಒಂದು ಅಂಶ ಇದ್ದರೆ ಸಾಕು, ನೀವು 2 ಮಾರ್ಕ್ಸನ್ನು ಪಡೆದಬೋದಲ್ಲಿ. ಸೊ ನೆಕ್ಸ್ಟು 19ನೇದು, ನೀಡಿರುವ ವಚನ ಭಾಗವನ್ನು ಪೂರ್ಣಗೊಳಿಸಿ ಅಂತಾರೆ. ಸೊ ಏನಿತು ಭಾಷೆಗಳ ಕಲಿತೆ ಇದೇನು, ಹೃದಯದ ಭಾಷೆ ಕಲಿಯದನ್ನು ಏನು ತುನುಡಿ ಸಡಗರ ತೊರ್ದಡೆಯೇನು, ಎದೆಯ ಮಿಡಿತವ ನರಿಯದನ್ನೇಕ, ಏನಿದು ಶೋಧನೆ ಗೈದಡೇನು, ಹೃದಯ ಶೋಧನೆ ಗೈಯದನೆಕ್ಕ. ಸೊ ಇದು ಪದ್ಯಪೂರ್ಣವಾದ ಅಂಶ. ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಸೊ 20ನೇ ಕ್ವಶನ್ನು, ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಅಂತದೆ. ಸೊ ಯಾರಿಗೆ ಹೇಳಿದರು. ಸೊ ಹುಡುಗಿ ಹರಿಗೆ ರೇಷ್ಮೆ ವಸ್ತ್ರವನ್ನು ನೀಡಿ ಹೇಳಿದ್ದು ಅಂತ. ಇಷ್ಟು ಆನ್ಸರ್ ಬರೆದ್ರೆ ಸಾಕು. 21ನೇದು, ಬಾರವ್ವ ತಾಯಿ ನೀರವ್ವ ತಾಯಿ, ಈ ಮಾತನ್ನು ಯಾರು ಹೇಳಿದ್ರು. ಕವಿಯು ಗಂಗಾಮಾತೆಯ ಗಂಗವ್ವಗೆ ಹೇಳಿದ ಮಾತಿದು. ಸೊ ನೆಕ್ಸ್ಟು ಸೇಮ್ ಈ ಕೆಳಗಿನ ಸಾರಾಂಶ ಓದಿ ಪ್ರಶ್ನೆಗಳಿಗೆ ಉತ್ತರ ಬರೆದ. ಕಡಲ ತಡಿಯಲ್ಲಿ ನೀಲಿಯಂತೆ ಯಾವುದೆಲ್ಲ ಭಾಸವಾಗುತ್ತಿತ್ತು.
ಬೆಳದಿಂಗಳು ಅಲೆಗಳ ನರ್ತನೆಯ ವೀಕ್ಷಣೆ. ಇಷ್ಟು ಬರೆದ್ರೆ ಸಾಕು. ಸೊ ನೆಕ್ಸ್ಟು 23ನೇದು, ಕೆಳಗಿನ ಪದ್ಯ ಭಾಗವನ್ನು ಓದಿ ಇದರ ಮೌಲ್ಯ ಮತ್ತು ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರಿ ಅಂತ ಹೇಳಿದ್ದಾರೆ. ಸೊ ನಿನ್ನ ಈ ಋಣ ಅದಕ್ಕೆಲ್ಲ ಸಹ ಭುವನೇಶ್ವರಿಯ ನೆನೆದು ಕಿತ್ತೂರು ಚೆನ್ನಮ್ಮ, ಅಮ್ಮ ನಿನ್ನ ಋಣವನ್ನು ತೀರಿಸಲು ಆಗಲಿಲ್ಲಮ್ಮ, ಈ ಬಂದ ಜೀವನದಲ್ಲಿ ಕಿತ್ತೂರಿನ ಈ ನಾಡನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಲು ಆಗಲಿಲ್ಲಮ್ಮ, ತಾಯಿ ಭುವನೇಶ್ವರಿ ಮತ್ತೊಮ್ಮೆ ಹೆಣ್ಣಾಗಿ ಹುಟ್ಟಿ ಕಿತ್ತೂರು ಸಂಸ್ಥಾನವನ್ನು ಬ್ರಿಟಿಷರಿಂದ ಸ್ವತಂತ್ರಗೊಳಿಸುತ್ತೇನೆ ಎಂದು ಚೆನ್ನಮ್ಮ ತಾಯಿಯ ಬಳಿ ಕೇಳಿಕೊಳ್ಳುತ್ತಾನೆ. ದೇಶಕ್ಕಾಗಿ, ತನ್ನ ನೆಲಕ್ಕಾಗಿ ಪರಕೀಯರ ವಿರುದ್ಧ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಿದ ವೀರಮರಣವನ್ನು ಹೊಂದಿದ ಚೆನ್ನಮ್ಮಾಳ ದೇಶ ಪ್ರೇಮವನ್ನು ಈ ಒಂದು ಪದ್ಯದ ಸಾರಾಂಶ ಸಾರುತ್ತದೆ ಅಂತ ಬರೆದರೆ ಸಾಲಕ್ಕೂ ನೀವು 4 ಅಂಕನ ಈ ಒಂದು ಭಾವಾರ್ಥದಲ್ಲಿ ಪಡ್ಕೊಳ್ಬೋದು. ಸೊ 24ನೇದು ಪತ್ರಲೇಖನ. ಪತ್ರವನ್ನು ಅಂಕವನ್ನು ನೀಡಿ ಬರುತ್ತದೆ ಇಂದ ಎಲ್ಲ. ಸೊ ನೆಕ್ಸ್ಟ್ ಚಿತ್ರಕ್ಕೆ ಸಂಬಂಧಿಸಿದ ಅರ್ಥಪೂರ್ಣ ವಾಕ್ಯಗಳನ್ನು ಅನುಸಾರ ಮೌಲ್ಯದಲ್ಲಿ ನಿರ್ಧರಿಸುವುದು. ನೋಡಿರಿ ಇವೆಲ್ಲ ಕೀ ಆನ್ಸರು. ಸೊ ಇವನ್ನು ನೀವು ನೋಡಿಕೊಂಡು ನಾಳೆ ಎಕ್ಸಾಮಲ್ಲಿ ಮಾರ್ಚ್ essay 2 ಎಕ್ಸಾಮ್ಗೆ ಕಲಿತು ರೆಡಿಯಾಗಿ ಎಕ್ಸಾಮನ್ನು ಬರೀರಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.